ಓಹ್! ಬಂದ್ರಾ? ಬನ್ನಿ. ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಕೇರಳದ ಕೊಟ್ಟಿಯೂರು ಕ್ಷೇತ್ರದ ಚರಿತ್ರೆಯ ಬಗ್ಗೆ. ಏನಿದು ಈ ಚರಿತ್ರೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಮತ್ತ್ಯಾಕೆ ತಡ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊಟ್ಟಿಯೂರು ಕೇರಳದ ಅರಣ್ಯ ಮಧ್ಯೆ ಇರುವ ಪವಿತ್ರ ಯಾತ್ರಾ ಕ್ಷೇತ್ರವಾಗಿದ್ದು, ಪ್ರತಿ ವರ್ಷ 28 ದಿನಗಳು ಇಲ್ಲಿ ವೈಶಾಖ ಮಹೋತ್ಸವವನ್ನು ಆಚರಿಸ್ತಾರೆ. ಕೇರಳದ ಕಣ್ಣೂರು ಜಿಲ್ಲೆಯ ಹೃದಯ ಭಾಗದಲ್ಲಿರೋ ಈ ಒಂದು ಕ್ಷೇತ್ರ ದಕ್ಷಿಣ ಕಾಶಿ ಅಥವಾ ದಕ್ಷಿಣದ ವಾರಣಾಸಿ ಎಂದೇ ಕರೆಯಲ್ಪಡುತ್ತೆ. ಕೊಟ್ಟಿಯೂರಿನ ಧಾರ್ಮಿಕ ಮಹತ್ವ ಏನಂದ್ರೆ, ಈ ಒಂದು ಸ್ಥಳ ಭಗವಾನ್ ಶಿವನಿಗೆ ಸಮರ್ಪಿತವಾದ ಪ್ರಸಿದ್ಧ ಹಿಂದೂ ಯಾತ್ರಾ ಸ್ಥಳವಾಗಿದ್ದು, ಇದು ದಕ್ಷಿಣಯಾಗದ ಪೌರಾಣಿಕ ಕಥೆಗೆ ಸಂಬಂಧಿಸಿದೆ. ಸತೀದೇವಿಯ ತ್ಯಾಗ ಮತ್ತು ಶಿವನ ಕ್ರೋಧ ಇಲ್ಲಿ ಸಂಭವಿಸಿದ್ದು ಎಂದು ನಂಬಲಾಗಿದೆ. ಪುರಾಣದ ಪ್ರಕಾರ ಶಿವನ ಪತ್ನಿಯಾದ ಸತಿಯು ತಂದೆ ದಕ್ಷ ಪ್ರಜಾಪತಿಯು ನಡೆಸುತ್ತಿದ್ದ ಯಾಗಕ್ಕೆ ಆಗಮಿಸಲು ಶಿವನ ಒಪ್ಪಿಗೆಯನ್ನು ಪಡೆಯುತ್ತಾಳೆ. ಆಗ ಶಿವನು ತನಗೆ ಅಲ್ಲಿ ಅವಮಾನವಾದರೆ ಹಿಂತಿರುಗಿ ಬರಬೇಡ ಎಂದು ಕಳಿಸುತ್ತಾನೆ. ದಕ್ಷ ಪ್ರಜಾಪತಿಗೆ ಸನ್ಯಾಸಿಯಾದ ಶಿವನನ್ನು ವಿವಾಹವಾಗಿರುವುದು ಇಷ್ಟವಿಲ್ಲದ ಕಾರಣಕ್ಕೆ ಶಿವನನ್ನು ತನ್ನ ಯಾಗದಲ್ಲಿ ಅವಮಾನಿಸ್ತಾನೆ. ಆಗ ಬೇಸರಗೊಂಡ ಸತಿ ಯಾಗದಲ್ಲಿ ತಾನೇ ಅಗ್ನಿಗೆ ಹಾರಿ ಆಹುತಿಯಾಗ್ತಾಳೆ. ಈ ವಿಷಯ ನಂದಿಯ ಮೂಲಕ ಶಿವನನ್ನು ತಲುಪುತ್ತದೆ. ಶೋಕಿತನಾದ ಶಿವನು ತಾಂಡವ ನೃತ್ಯದಿಂದ ಪ್ರಪಂಚದ ಸಮತೋಲನ ಕೆಡಿಸಲು ವೀರಭದ್ರ ಮತ್ತು ಭದ್ರಕಾಳಿನ ಸೃಷ್ಟಿ ಮಾಡ್ತಾನೆ. ಅಲ್ಲಿ ವೀರಭದ್ರನು ದಕ್ಷನ ರುಂಡವನ್ನು ಉರುಳಿಸೋದ್ರ ಮೂಲಕ ಯಜ್ಞನ ನಾಶಪಡಿಸ್ತಾನೆ. ಈ ಒಂದು ಘಟನೆ ನಡೆದಂತಹ ಈ ಒಂದು ಸ್ಥಳವೇ ಕೊಟ್ಟಿಯೂರು ಎಂದು ಕರೆಯಲ್ಪಡುತ್ತೆ. ಕೊಟ್ಟಿಯೂರಲ್ಲಿ 2 ದೇವಾಲಯಗಳಿವೆ. ಮೊದಲನೇದು ಅಕ್ಕರೆ ಕೊಟ್ಟಿಯೂರು. ಇದು ವರ್ಷದಲ್ಲಿ ಒಂದೇ ಬಾರಿ ನಡೆಯಲಿದ್ದು ತಾತ್ಕಾಲಿಕವಾಗಿ ನಿರ್ಮಿಸಿರುತ್ತಾರೆ. ಹಬ್ಬದ ಕಾಲದಲ್ಲಿ ಮಾತ್ರ ಇದನ್ನ ತೆರೆಯಲಾಗುತ್ತೆ. ಎರಡನೇದು ಇಕ್ಕರೆ ಕೊಟ್ಟಿಯೂರು. ಶಾಶ್ವತ ದೇವಾಲಯ ಆಗಿದ್ದು 11 ತಿಂಗಳು ಇದನ್ನ ತೆರೆಯಲಾಗುತ್ತೆ. ಏನಕ್ಕೆ ಈ ಒಂದು ಹಬ್ಬದ ಸಮಯದಲ್ಲಿ ಭಕ್ತರು ಬಾವಳಿ ನದಿಯನ್ನ ಪಾದಚಾರಿಯಾಗಿ ದಾಟಿ ಭೇಟಿ ನೀಡ್ತಾರೆ ಅಂತ ಹೇಳೋದಾದ್ರೆ, ಶಿವನು ತನ್ನ ಕ್ರೋಧವನ್ನು ತ್ಯಜಿಸಿ ದಕ್ಷನನ್ನು ಕ್ಷಮಿಸಿ ಅವನಿಗೆ ಮೇಕೆಯ ತಲೆಯನ್ನು ಇಟ್ಟು ಪುನರ್ಜೀವವನ್ನು ಕೊಟ್ಟನು. ಹಾಗಾಗಿ ಈ ಒಂದು ತಾಣವನ್ನು ತಪೋಭೂಮಿ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ದೇವತೆಗಳು, ಋಷಿಗಳು, ತಾಯಿ ದೇವಿಯ ತ್ಯಾಗ ಮತ್ತು ಶಿವನ ಕ್ಷಮೆಯ ನೆನಪಾಗಿ ಜೂನ್ ತಿಂಗಳಲ್ಲಿ 28 ದಿನಗಳ ಕಾಲ ಈ ಉತ್ಸವ ನಡೆಯುತ್ತದೆ. ಈ ಉತ್ಸವದಲ್ಲಿ ಸತೀ ದೇವಿಯ ತ್ಯಾಗಕ್ಕೆ ಶ್ರದ್ಧಾಂಜಲಿ, ದಕ್ಷನ ಪಶ್ಚಾತ್ತಾಪ ಮತ್ತು ಪುನರುದ್ಧಾರದ ಸಂಕೇತವಾಗಿ ಶಿವನು ಕೋಪದಿಂದ ಕರುಣೆಯ ಕಡೆಗೆ ನಡೆದ ಪರಿವರ್ತನೆಯ ಮತ್ತು ಪರಮಾತ್ಮನ ಅನುಗ್ರಹವನ್ನು ಗಳಿಸುವ ಸಮಯವಾಗಿದೆ. ಈ ಪೂಜೆಯ ಮೂಲಕ ಭಕ್ತರು ತಮ್ಮ ಪಾಪಗಳನ್ನು ತಿಳಿದುಕೊಳ್ಳುತ್ತಾ ದೇವಿಯ ಅನುಗ್ರಹವನ್ನು ಪಡೆಯುತ್ತಾರೆ.